ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಆರೋಗ್ಯದ ಆಗರ ಆಗಿರೋಂಥ ಒಂದು ತರಕಾರಿಯಿಂದ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಪಲ್ಯ, ಬ್ಯಾಚುಲರ್ಸಿಂದ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇಟ್ಕೊಂಡಿದ್ದೀನಿ. ಹಾಕ್ತಾ ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕೆಲವ್ರಿಗೆ ತುಂಬ ತರಕಾರಿಗಳ ಬಗ್ಗೆ ಇರಿಟೇಷನ್ ಇರುತ್ತೆ, ನನಗೆ ಇಷ್ಟ ಆಗಲ್ಲ ಅಂತ. ಆದರೆ ಆ ತರಕಾರಿಗಳಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಹಾಗಾಗಿ ಆ ಪೋಷಕಾಂಶಗಳ ಬಗ್ಗೆ ಮಾತನಾಡ್ತಾ ಒಂದು ಪಲ್ಯನ ರೆಡಿ ಮಾಡೋಣ. ಇದು ಯಾರು ಬೇಕಾದರೂ ಮಾಡ್ಕೊಳ್ಬೋದು, ಯಾಕಂದರೆ ಒಂದೇ ಸರಿ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸಿ ಮಾಡೋ ಅಂಥ ಸಿಂಪಲ್ ಪಲ್ಯ ಇದು. ಹಾಗಿದ್ರೆ ಮಾಡಲಿಕ್ಕೆ ಶುರು ಮಾಡಿಬಿಡೋಣ. ನೋಡಿ, ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಡೈರೆಕ್ಟ್ ಬೇಯಿಸೋದ್ರಿಂದ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು, ಸಮಯ ವೇಸ್ಟ್ ಆಗುತ್ತೆ. ಹಾಗಾಗಿ ಕುಕ್ಕರಲ್ಲಿ ಡೈರೆಕ್ಟ್ ಮಾಡಿಬಿಡೋಣ, ತುಂಬಾ ಚೆನ್ನಾಗಿರುತ್ತೆ. ಪಾನಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಟೊಮೊಟೊನ ಸೇರಿಸ್ಕೊಳ್ತೀನಿ. ಈರುಳ್ಳಿನ 3ರಿಂದ 4 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಎಷ್ಟು ಕ್ವಾಂಟಿಟಿ ಸೇರಿಸ್ಕೊಳ್ತೀವಿ ಅಷ್ಟು ಕೂಡ ಟೇಸ್ಟಿಯಾಗಿರುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4ರಿಂದ 5 ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಹಾಗೆ ಟೊಮೆಟೊನ ಹಚ್ಚಿಟ್ಕೊಂಡಿದೆ ಒಂದು ದೊಡ್ಡದು. ಇದ್ರ ಜೊತೆಗೆ ಪುಡಿಗಳನ್ನ ಕೂಡ ಒಮ್ಮೆಲೆ ಹಾಕ್ಬಿಡ್ತೀನಿ. ನೋಡಿ, 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ, 3/4 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ, 1/4 ಚಮಚ ಗರಂ ಮಸಾಲ ಪೌಡರ್, ಹಸಿ ಕರಿಬೇವಿತ್ತು ನೋಡಿ ಫ್ರೆಶ್ಶು, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನಾನು ಕರಿಬೇವನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಬಳಸ್ತೀನಿ ಅಡುಗೆಗೆ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಬೋದು. ಯಾವುದೇ ತರಕಾರಿಗಳನ್ನ ಒಗ್ಗರಣೆ ಇಲ್ಲದೆ ಬೇಯಿಸೋದ್ರಿಂದ ಪೋಷಕಾಂಶಗಳು ಹಾಳಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಪಲ್ಯಕ್ಕೆ ಒಗ್ಗರಣೆ ಹಾಕ್ದೇ ಮಾಡ್ತಾಯಿದ್ದೀನಿ. ಆಮೇಲೆ ಬೇಕಂದರೆ ಒಗ್ಗರಣೆ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲ ಹೀಗೇ ಸೂಪರಾಗಿದೆ, ನನಗೆ ಒಗ್ಗರಣೆ ಹಾಕಲೇಬೇಕು ಅಂತ ಏನಿಲ್ಲ ಅಂದರೆ ತುಂಬಾ ಒಳ್ಳೆಯದು. ನೋಡಿ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡೆ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ತುಂಬ ಜನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲಲ್ಲಿ ನಿತ್ರಾಣ ಇರುತ್ತೆ, ಕಸ ಗುಡ್ಸೋ ಕೂಡ ಆಗ್ತಿರಲ್ಲ, ನಿಶಕ್ತಿ ಆಗ್ತಿರುತ್ತೆ. ಅಂಥವರು ಈ ತರಕಾರಿನ ಖಂಡಿತ ಬಳಕೆ ಮಾಡಿ. ನಂತರ ಶೇಂಗಾ ಬೀಜ ಮತ್ತು ಕಡಲೆನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದೊಂದು 2 ಸ್ಪೂನ್ ಹಾಕ್ಕೊಂಡೆ. ಯಾಕೆಂದರೆ ತಿಕ್ನೆಸ್ಸಿಗೋಸ್ಕರ, ರೈಸಿಗೆ ಚಪಾತಿಗೆಲ್ಲ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತಲ್ವ. ತಿಕ್ನೆಸ್ ಇಲ್ಲ, ನೀರು ಥರ ಇದ್ದರೆ ಅಷ್ಟು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ. ಜೊತೆಗೆ ಒಂದು 4-5 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ನಾನು ಯಾವುದೇ ಪಲ್ಯ ಮಾಡಿದ್ರೂ ತೆಂಗಿನಕಾಯಿ ತುರಿನ ಬಳಸ್ತೀವಿ ನಮ್ಮ ಕಡೆ, ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದಾಯಿತು. ಈಗ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು. ಹಾಗೆಯೇ ಇದ್ರ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ತೊಂಡೆಕಾಯಿ ರಕ್ತದಲ್ಲಿನ ಸಕ್ಕರೆ ಅಂಶನ ನಿಯಂತ್ರಣದಲ್ಲಿಡುತ್ತೆ. ಹಾಗೆ ತೂಕ ನಿರ್ವಹಣೆ ಮಾಡ್ಕೊಳ್ಳೋರು ಕೂಡ ಇದನ್ನು ಬಳಕೆ ಮಾಡ್ಬೋದು. ಜೊತೆಗೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಇದು ಆರೋಗ್ಯ ವರ್ಧನೆಗೆ ತುಂಬಾ ಉಪಯುಕ್ತವಾದಂಥ ಒಂದು ತರಕಾರಿ. ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ, ಆಹಾರದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿದೆ. ಜೊತೆಗೆ ಕಬ್ಬಿಣದ ಅಂಶ ಮತ್ತು ಪೊಟ್ಯಾಷಿಯಂ ಅಂಶ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ತರಕಾರಿ. ನೋಡಿ, 2 ವಿಸಲ್ ಕೂಗಿಸಿದೆ. ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ. ಇದು ರೈಸ್ಗೆ ಮತ್ತು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಗ್ಗರಣೆ ಬೇಕೇ ಬೇಕು ಅನ್ನೋರಿಗೆ ಒಂದು ಒಗ್ಗರಣೆ ಕೂಡ ಲಾಸ್ಟಲ್ಲಿ ಕೊಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಿದ್ದೀನಿ. ಇಷ್ಟೆಲ್ಲ ಆರೋಗ್ಯದ ಆಗರ, ಆದರೆ ನಮಗೆ ಕೆಲವರಿಗೆ ಇಷ್ಟನೇ ಆಗಲ್ಲ ಕೆಲವೊಂದು ತರಕಾರಿ. ಆದರೆ ನಿಜವಾಗ್ಲೂ ಎಲ್ಲ ತರಕಾರಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿದೆ ಪಲ್ಯ. ಇದಕ್ಕೆ ಬೇಕು ಅನ್ನೋರಿಗೋಸ್ಕರ ಒಂದು ಒಗ್ಗರಣೆನ ಕೊಟ್ಟಿರ್ತೀನಿ. ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಇದು ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚು ಮಾಡುತ್ತೆ. ಹಾಗೆ ವಯಸ್ಸಾದ ಚಿಹ್ನೆಗಳನ್ನ ಕಡಿಮೆ ಮಾಡಲಿಕ್ಕೆ ಭಾಳನೇ ಉಪಯುಕ್ತ. ಹೆಂಗಾಗಿ ಕಾಣಿಸ್ಲಿಕ್ಕೆ ಈ ತರಕಾರಿನ ಖಂಡಿತ ಬಳಕೆ ಮಾಡಿ. ಇದು ಕಡಿಮೆ ಕ್ಯಾಲೋರಿನ ಹೊಂದಿರೋಂಥ ತರಕಾರಿ, ಆದರೆ ಕಬ್ಬಿಣದ ಅಂಶನ ಹೇರಳವಾಗಿ ಹೊಂದಿರೋಂಥ ತರಕಾರಿ. ಹಾಗಾಗಿ ಈ ತರಕಾರಿನ ದಿನನಿತ್ಯದ ಅಡುಗೆಯಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಎಣ್ಣೆ ಕಾಯ್ದಿತ್ತು, ಸಾಸಿವೆ ಹಾಕಿದ್ದೀನಿ. ನೋಡಿ, ನಾಟಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ಒಗ್ಗರಣೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡೆ. ರಕ್ತಹೀನತೆಯಿಂದ ಬಳಲ್ತಾ ಇರೋರು ತೊಂಡೆಕಾಯಿನ ನಿಯಮಿತವಾಗಿ ಸೇವನೆ ಮಾಡ್ತಾ ಬನ್ನಿ. ಇದಿಷ್ಟೇ ಅಲ್ಲದೆ ಉತ್ಕರ್ಷಣ ನಿರೋಧಕಗಳು ಹಾಗೆ ಫ್ಲೇವನಾಯ್ಡ್ಗಳು ಮತ್ತು ಬಿಟಾ ಕೆರಟಿನ್ಗಳನ್ನ ಹೆಚ್ಚಾಗಿ ಹೊಂದಿದೆ. ಜೊತೆಗೆ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರೋದ್ರಿಂದ
ಒತ್ತಡದಿಂದ ಆಚೆ ಬರ್ಬೋದು, ಜೊತೆಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಇದ್ರ ಜೊತೆಗೆ ಶುಗರ್ ಪೇಷಂಟ್ಸಿಗೆ ತುಂಬಾ ಒಳ್ಳೆಯದು ಈ ತರಕಾರಿ. ಹಾಗಾಗಿ ನಿಯಮಿತವಾಗಿ ಸೇವನೆ ಮಾಡ್ತಾ ಬನ್ನಿ. ಇನ್ನು ಮುಂದೆ ಇದ್ರ ಬಗ್ಗೆ ಯಾರೆಲ್ಲ ಬೇಸರ ಇಟ್ಕೊಂಡಿದ್ದೀರಿ ಆ ಬೇಸರನ ಪಕ್ಕಕ್ಕಿಟ್ಟು ತರಕಾರಿನ ಸೇವನೆ ಮಾಡ್ತಾ ಬನ್ನಿ ಸ್ನೇಹಿತರೆ. ಒಗ್ಗರಣೆ ರೆಡಿ ಆಯಿತು. ಈಗ ಒಗ್ಗರಣೆನ ಪಲ್ಯಕ್ಕೆ ಸೇರಿಸ್ಕೊಂಡು ಬಿಡೋಣ. ಒಂದಷ್ಟು ಆರೋಗ್ಯದ ಬೆನಿಫಿಟ್ಸ್ ಜೊತೆಗೆ ಒಂದು ಒಳ್ಳೆ ಪಲ್ಯ ರೆಡಿಯಾಗಿದೆ. ಈ ಪಲ್ಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಆತ್ಮೀಯರೇ. ನೋಡಿ, ಪೂರ್ತಿ ತೊಂಡೆಕಾಯಿ ಪಲ್ಯ ವಿಡಿಯೋ ರೆಡಿಯಾಗಿದೆ, ನೋಡ್ತಿದ್ದೀರಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆತ್ಮೀಯರೇ. ಧನ್ಯವಾದಗಳು.